ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಹಾಜರಾಗಿದ್ದೀರಿ. ಇದು ನನ್ನ ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಜೊತೆಗೆ ನಿಂತುಕೊಳ್ಳಿ, ಸಹಾಯ ಮಾಡಿ, ಸ್ವತಂತ್ರ ಧ್ವನಿಯನ್ನು ಉಳಿಸೋಣ. ನಾನು ಈ ಸಂಜೆ ರಾಮುಲು ಅವರ ಬಗ್ಗೆ ಮಾತನಾಡ್ತಾ ಇದ್ದೆ. ಶ್ರೀರಾಮುಲು ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೂ ರಾಮುಲು ಅನ್ನೋ ಸ್ವಲ್ಪ ಹತ್ತಿರ. ಹಾಗೆಯೇ ಜನರಿಗೂ ಗೊತ್ತು ರಾಮುಲು ಯಾರು ಏನು. ನನಗೂ ವೈಯಕ್ತಿಕವಾಗಿ ರಾಮುಲು ಗೊತ್ತು. ಸೊ ಇಂತಹ ಶ್ರೀರಾಮುಲು ಅವರು ಇವತ್ತು ಹತ್ಯೆಗೊಳಗಾದ ಯುವ ಬ್ರಿಗೇಡ್ ನಾಯಕ ಆಗಿರುವ ತಾಲೂಕಾ ಅಧ್ಯಕ್ಷನೋ ಪದಾಧಿಕಾರಿಯೋ ಆಗಿರುವಂಥ ವೇಣುಗೋಪಾಲ್ ನಾಯಕ್ ಅವರ ಮನೆಗೆ ಅವರು ಹೋಗಿದ್ದರು. ಸಾಂತ್ವನ ಹೇಳೋದಕ್ಕೆ ಹೋಗಿದ್ದರು. ಅದು ತುಂಬ ಸಹಜವಾದದ್ದು. ಇಂಥ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಕುಟುಂಬಗಳಿಗೆ ಸಾಂತ್ವನ ಹೇಳಬೇಕಾದ್ದು ಅತ್ಯಗತ್ಯವಾದ್ದು. ಸೊ ಅದರ ಜೊತೆಗೆ ಅವರ ಮೇಲೆ ಇನ್ನೊಂದು ಜವಾಬ್ದಾರಿ ಇದೆ. ಬಹುಮಟ್ಟಿಗೆ ನನಗೆ ಗೊತ್ತಿರುವ ಹಾಗೆ ಅವರು ಅದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸೊ ಅತಿ ಹಿಂದುಳಿದ ವರ್ಗದ ಹುಡುಗರವರು. ಸಾಧಾರಣವಾಗಿ ಇಂಥ ಹತ್ಯೆಗಳಿಗೆ ಬಲಿಯಾಗುವವರು ಹಿಂದುಳಿದ ವರ್ಗದ ಮಕ್ಕಳೇ. ಯಾರೋ ಮೀನುಗಾರರ ಮಕ್ಕಳು, ಇನ್ನೊಬ್ಬರು ದಕ್ಷಿಣ ಕನ್ನಡದಲ್ಲಿ ಸತತವಾಗಿ ನಡೆಯುತ್ತಲ್ಲ, ಆ ಪಟ್ಟಿಯನ್ನು ತೆಗೆದುಕೊಂಡು ನೋಡಿ ಅವರು ಯಾವ ಸಮುದಾಯಕ್ಕೆ ಸೇರಿದವರು ಅಂತ ಬಹಳ ಸುಲಭವಾಗಿ ಅವರ ಬ್ರೈನ್ ವಾಶ್ ಮಾಡ್ಬೋದು ಧರ್ಮ ಇಟ್ಟುಕೊಂಡು. ಸೊ ಅವರಲ್ಲಿ ಒಳಗಡೆ ಒಂದು ಕಿಚ್ಚಿರುತ್ತೆ. ಅವ್ರನ್ನ ರಸ್ತೆಗೆ ಬಿಟ್ಟು ಅವರು ಸಾವಿನ ಮನೆಗೆ ಕಳಿಸುವಂಥ ಯತ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಇದು ನಡೀತಾ ಇದೆ. ನೀವು ಆ ಲಿಸ್ಟ್ ತೆಗೆದುಕೊಂಡು ನೋಡಿ. ನಾನು ಬೇಕಾದರೂ ಆ ಲಿಸ್ಟ್ ಕೊಡಬಲ್ಲೆ. ದಕ್ಷಿಣ ಕನ್ನಡದಿಂದ ಪ್ರಾರಂಭವಾಗಿ ಉತ್ತರ ಕನ್ನಡ ಎಲ್ಲೆಲ್ಲಿ ಇಂಥ ಹತ್ಯೆಗಳು ನಡೆದಿವೆ, ಬಲಿಯಾದವರೆಲ್ಲ ಬಡವರು ಮಕ್ಕಳೇ. ಯಾರೂ ಶ್ರೀಮಂತರ ಮಕ್ಕಳು ಇಂಥದ್ರ ಬಲಿಯಾಗಲ್ಲ. ಯಾರು ಕಟೀಲ್ನ ಮಕ್ಕಳು, ಬೊಮ್ಮಾಯಿ ಅವರ ಮಕ್ಕಳು, ಅಶ್ವಥ್ ನಾರಾಯಣ ಅವರ ಮಕ್ಕಳು ಎಲ್ಲಾದರೂ ಈ ರೀತಿಯ ಕೇಸರಿ ಶಾಲ ಹಾಕಿಕೊಂಡು ಹನುಮ ಜಯಂತಿ ಆಚರಣೆಗೂ ಇನ್ನೊಂದು ಆಚರಣೆಗೂ ಬಂದು ಬಲಿ ಆಗಬೇಕು ಅಂತ ಅಲ್ಲ. ಎಲ್ಲಾದರೂ ಅವ್ರು ಬಂದಿದ್ದನ್ನು ಕಂಡಿದ್ದೀರಾ? ನೋ, ನಾಟ್ ಎಟ್ ಆಲ್. ಅದೇ ರೀತಿ ನಾಗ್ಪುರದವರ ಮಕ್ಕಳು, ಕೇಶವ ಶಿಲ್ಪದವರ ಮಕ್ಕಳು ಬರಲ್ಲ. ಅವರನ್ನು ವಿದೇಶಿಗಳಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಲಾಗುತ್ತೆ. ಇಲ್ಲಿರುವ ಬಡ ಮಕ್ಕಳಿರ್ತಾರಲ್ವ, ಅವರ ಬ್ರೈನ್ ವಾಶ್ ಮಾಡಿ ಧರ್ಮದ ವಿಷವನ್ನು ತುಂಬಿ ಬಿಡಲಾಗುತ್ತೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇಲ್ಲ. ನಾನು ಇವತ್ತು ಮಾತನಾಡ್ತಾ ಇರುವ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಶ್ರೀರಾಮುಲು ಹೇಳಿರುವ ಒಂದು ಮಾತು. ಏನು ಹೇಳಿದ್ರು ಅವರು? ಅವರ ಮನೆಗೆ ಭೇಟಿ ನೀಡಿದ ನಂತರ ಹಿಂದೂ ಕಾರ್ಯಕರ್ತರು ಒಬ್ಬಂಟಿಯಾಗಿ ಎಲ್ಲೂ ಓಡಾಡಬೇಡಿ. ಹಿಂದೂ ಕಾರ್ಯಕರ್ತರಿಗೆ ಜೀವ ಭಯ ಇದೆ. ಆದ್ದರಿಂದ ಗುಂಪು ಗುಂಪಾಗಿ ತಾವು ಓಡಾಡಬೇಕು. ಇದು ಮಾಜಿ ಸಚಿವರಾದ ಗ್ರೇಟ್ ಶ್ರೀರಾಮುಲು ಅವರು ನೀಡಿರುವ ಹೇಳಿಕೆ. ಗುಂಪು ಗುಂಪಾಗಿ ಓಡಾಡುವವರೇನಿದ್ದಾರೆ ಅವರಿಗೆ ಭಯ ಇದೆ ಅನ್ನೋದು. ಅವರ ಕೈಯಲ್ಲಿ ಯಾವುದೋ ಶಸ್ತ್ರಾಸ್ತ್ರ ಇರಬೇಕೋ ಇಲ್ಲವೋ ಅನ್ನೋದನ್ನು ಶ್ರೀರಾಮುಲು ಹೇಳಿಲ್ಲ. ಆದರೆ ಒಬ್ಬೊಬ್ಬರೇ ಓಡಾಡಬೇಡಿ, ಗುಂಪು ಗುಂಪಾಗಿ ಓಡಾಡಿ. ಹಿಂದೂ ಕಾರ್ಯಕರ್ತರು ಗುಂಪು ಗುಂಪಾಗಿ ಓಡಾಡುವ ಅವರಿಗೆ ಭಯ ಯಾರಿಂದ ಇದೆ? ಅವರು ಯಾರ ಮನೆಗೆ ಭೇಟಿ ನೀಡಿದ್ರು ಅವರ ವಿರುದ್ಧ ಹತ್ಯೆ ಆರೋಪ ಇರುವಲ್ಲ 6 ಜನರು ಏನಿದ್ದಾನೆ, ಆ 6 ಜನರಲ್ಲಿ ಬೇರೆ ಧರ್ಮದವರು ಇಲ್ಲ, ಎಲ್ಲರೂ ಹಿಂದೂ ಅವರೇ. ಆದ್ದರಿಂದ ಎಲ್ಲರೂ ಹಿಂದೂ. ಆದ್ದರಿಂದ ಅವ್ರನ್ನ ನೀವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ನೀವು ಹಣೆಪಟ್ಟಿ ಹಾಕ್ತೀರಿ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗುಂಡಾಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿನಲ್ಲೋ ಹೃದಯದಲ್ಲೋ ಎಲ್ಲೋ ಗಾಂಧಿ ಇರ್ತಾರೆ, ಮಹಾತ್ಮ ಗಾಂಧಿ ಇರ್ತಾರೆ, ನೆಹರು ಇರ್ತಾರೆ, ಇಂದಿರಾ ಗಾಂಧಿ ಇರ್ತಾರೆ. ಅವ್ರು ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆ ನೀಡಿದವರಲ್ಲ. ಆದರೆ ಹಿಂದುತ್ವದ ಹೆಸರಿನಲ್ಲಿ ಯಾರು ಕೇಸರಿ ಶಾಲ್ ಹಾಕಿಕೊಂಡು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರಲ್ಲ, ಅವರು ನಂಬುವುದು ಯಾರನ್ನು? ಕೇಶವ ಶಿಲ್ಪದವರನ್ನು, RSSನವರನ್ನು. ಅವರು ನಂಬುವುದು ಯಾರನ್ನು? ಗೋಡ್ಸೆಯವರನ್ನು. ಗೋಡ್ಸೆ ಹತ್ಯಾ ರಾಜಕಾರಣದ ಮೂಲ ಪುರುಷ ಅಂತ ನಾನು ಯಾವತ್ತೂ ಹೇಳಿದೆ. ಆತ ಉಗ್ರಗಾಮಿ, ಮೊದಲ ಉಗ್ರಗಾಮಿ. ಗಾಂಧಿಯನ್ನು ಕೊಂದಂಥವನು ಮೊದಲ ಉಗ್ರಗಾಮಿ. ಅವನ ಫಾಲೋವರ್ಸು ಹಿಂಸೆಯನ್ನು ಪ್ರಚೋದಿಸುವಂಥವ್ರು. ಗೋಡ್ಸೆ ವಾದವನ್ನು ನಂಬುವವರೇ ಹಿಂಸಾ ಪ್ರಚೋದಕರು.
ಆ ಗೋಡ್ಸೆ ವಾದ ಈ ಒಂದು ಹಿಂದೂ ಕಾರ್ಯಕರ್ತರ ತಲೆಯಲ್ಲಿ ತುಂಬಲಾಗಿದೆ, ಎಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸ್ ದಲಿತ ಹುಡುಗರಲ್ಲಿ, ನಾಯಕ ಕಮ್ಯುನಿಟಿಯ ಹುಡುಗರಲ್ಲಿ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದದ್ದು ಎಲ್ಲಿ, ಹೇಗೆ, ಯಾರಿಂದ ಅನ್ನೋದು ಗೊತ್ತಿಲ್ಲ. ಈಗ ಶ್ರೀರಾಮುಲು ಕರೆ ನೀಡಿದ್ದಾರೆ. ಹಿಂದೂ ಕಾರ್ಯಕರ್ತರಲ್ಲಿ ಇಲ್ಲದಿರುವ ಭಯವನ್ನು ತುಂಬಿದ್ದಾರೆ. ಹುಷಾರಿ, ನಿಮ್ಮ ವಿರುದ್ಧ ಜನ ಇದ್ದಾರೆ, ನಿಮ್ಮನ್ನು ಯಾರೋ ಒಬ್ಬಂಟಿಯಾಗಿ ಓಡಾಡಬೇಡಿ ಅಂತ ಈ ದೇಶದಲ್ಲಿ ಕರೆ ನೀಡ್ತಾರೆ. ನೀವು ಒಬ್ಬಂಟಿಯಾಗಿ ಹೋಗುವ ನಡೆದಾಡುವ ಪರಿಸ್ಥಿತಿ ಈ ದೇಶದಲ್ಲಿ ಇಲ್ಲ ಅಂತ ಆದರೆ ಅದಕ್ಕೆ ಹೊಣೆ ನಿನ್ನೆ ಮೊನ್ನೆ ಬಂದು ಕಾಂಗ್ರೆಸ್ಸೋ ಅಥವಾ ದೆಹಲಿಯಲ್ಲಿ ಕೂತಿರುವ ಮೋದಿಯವರ ಸರ್ಕಾರವು. ಯಾರು ಹೊಣೆಗಾರರು ಅದಕ್ಕೆ? ಡಬಲ್ ಇಂಜಿನ್ ಬಗ್ಗೆ ಮಾತನಾಡುವಾಗ ಆ ಇಂಜಿನ್ಗೂ ಜವಾಬ್ದಾರಿ ಇದೆ ತಾನೇ. ಈ ಇಂಜಿನಿಗೆ ಮಾತ್ರ ಓಕೆ, 2 ಸಪ್ರೇಟ್ ಇಂಜಿನ್ಗಳು. ನೀವು ಈ ರೀತಿ ಕರೆ ನೀಡುವುದೇನಿದೆ ಶ್ರೀರಾಮುಲು ಅವರು, ಆ ಮೂಲಕ ಮಾನವಂತ ಹಿಂದೂಗಳಿಗೂ ಅವಮಾನವನ್ನು ಉಂಟು ಮಾಡ್ತಿದ್ದೀರಿ. ಹಿಂದೂ ಧರ್ಮ ಗೆದ್ದು ಹಿಂಸೆಯನ್ನು ಪ್ರಚೋದಿಸಲ್ಲ. ಹಿಂದೂ ಧರ್ಮ ಕತ್ತಿಯನ್ನು ಹಿಡಿದು ಹೋಗಿ ಕೊಡಿರಿ ಬಡಿರಿ ಕೊಚ್ಚಾಕಿ ಅಂತ ಹೇಳಲ್ಲ. ಭಯದಿಂದ ಹೊರತರುವುದೇ ಹಿಂದೂ ಧರ್ಮದ ಮೂಲ ಗುಣಧರ್ಮ. ನಮ್ಮ ಎಲ್ಲ ಫಿಲಾಸಫಿಗಳು, ಹಿಂದೂ ಫಿಲಾಸಫಿಗಳು ಅದೇ ಮಾತನ್ನೇ ಹೇಳ್ತವೆ. ಮನುಷ್ಯನಿಗೆ ಭಯ ಕೊಲ್ಲುತ್ತೆ, ಭಯದಿಂದ ಹೊರಗೆ ಬನ್ನಿ. ನೀವು ಅದಕ್ಕೆ ವಿರುದ್ಧವಾಗಿ ಭಯವನ್ನು ತುಂಬುತ್ತಾ ಇದ್ದೀರಿ ಶ್ರೀರಾಮುಲು ಅವರೇ. ಯಾವ ಉದ್ದೇಶದಿಂದ? ರಾಜಕೀಯ ಉದ್ದೇಶದಿಂದ. ನೀವು ಸಚಿವರಾದವರು ಗೊತ್ತು ನನಗೆ. ಆದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಜನಾರ್ದನ್ ರೆಡ್ಡಿ ಅವರು ಹೊರಟಿದ್ದರು. ಆ ಕಾಲದಲ್ಲಿ, ಆ ಒಂದಾನೊಂದು ಕಾಲದಲ್ಲಿ ಎಲ್ಲ ಭಾಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಹೇಳ್ತಾ ಇರುವುದು, ನನ್ನ ತಮ್ಮನಂತಿರುವ ತಮ್ಮ ಶ್ರೀರಾಮುಲು ಅವರನ್ನು ನಾನು ಮುಖ್ಯಮಂತ್ರಿ ಮಾಡ್ತೀನಿ. ಶ್ರೀರಾಮುಲು ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗ್ತಾರೆ. ಅವರ ವ್ಯವಹಾರಗಳು, ಅವರ ಗಣಿ ಇದು ಅದು ಬೇರೆ, ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಅದ್ರ ಬಗ್ಗೆ ಗೌರವವೂ ಇಲ್ಲ. ಅದರ ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ತಮ್ಮ ಎಂದುಕೊಂಡು ಅವನು ಅವ್ಯವಹಾರದಿಂದ ದುಡಿದಿರಬಹುದಾದ ಹಣವನ್ನು ನಿಮ್ಮಂಥವ್ರ ಮೇಲೆ ಸುರಿದ್ರಲ್ಲ ಜನಾರ್ದನ್ ರೆಡ್ಡಿ. ಆ ಹಣದಲ್ಲಿ ನೀವು ರಾಜಕಾರಣ ಮಾಡಿದ್ರಿ. ನಿಮ್ಮ ಬಳ್ಳಾರಿಯ ರಾಜಕಾರಣ ಹೇಗಿತ್ತು? ಆ ಬಳ್ಳಾರಿ ರಾಜಕಾರಣದ ಗುಣಧರ್ಮ ಯಾವುದು? ಆದರೆ ನೀವು ಈ ರೀತಿ ಪಾಳೆಗಾರಿಕೆಯ ರಾಜಕಾರಣ ಮಾಡಿ ನಿಮ್ಮ ಪಾಳೆಗಾರರಾಗಿರುವ ಜನಾರ್ದನ್ ರೆಡ್ಡಿಯವರು ನಿಮ್ಮನ್ನು ಇನ್ನೊಬ್ಬ ಮಹಾರಾಜನನ್ನಾಗಿ ಮಾಡೋದಕ್ಕೆ ಹೊರಟರು. ಅವರಿಗೂ ಗೂಟ ಹೊಡೆದಲ್ಲ ಸ್ವಾಮಿ. ಆತನ ಜೊತೆಗೆ ನಿಲ್ಲಿಲ್ಲ, ನೀವು BJPಯ ಜೊತೆ ನಿಂತ್ರಿ. ಮಿತ್ರದ್ರೋಹ ಅಂತ ಇದನ್ನು ಕರಿಬಹುದಾ ಶ್ರೀರಾಮುಲು ಅವರೇ? ಇದು ಮಿತ್ರದ್ರೋಹ ಅಲ್ವಾ? ನಿಮ್ಮನ್ನು ಬೆಳೆಸಿದವರು ಜನಾರ್ದನ್ ರೆಡ್ಡಿ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಮಾಡಿದವರು ಶ್ರೀರಾಮ್ ರೆಡ್ಡಿ. ಹಾಗೆಯೇ ಒಂದು ಬಹುದೊಡ್ಡ ಸಮುದಾಯದಿಂದ ನೀವು ಬಂದಿದ್ದೀರಿ ಅನ್ನುವ ಕಾರಣಕ್ಕಾಗಿ ಅದರ ರಿಪ್ರೆಸೆಂಟೇಷನ್ ಸಲುವಾಗಿ ತಾವು ಮಂತ್ರಿ ಸ್ಥಾನವನ್ನು ನೀಡಲಾಯಿತು. ತಾವು ಸಾರಿಗೆ ಸಚಿವರಾಗಿ ಏನು ಮಹಾನ್ ಸಾಧನೆ ಮಾಡಿದ್ದೀರಿ. ನೀವು ನಿರ್ವಹಿಸಿದ ಯಾವುದೇ ಒಂದು ಇಲಾಖೆಯನ್ನಾದರೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡಿದ್ದೀರಾ? ಆ ಇಲಾಖೆಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಮೇಲೆ ಜವಾಬ್ದಾರಿ ಇತ್ತು. ಯಾಕೆಂದರೆ ನಾಯಕ ಜನಾಂಗವನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಿ. ಯಾಕೆಂದರೆ ಯಾರು ಕೆಳ ಸಮುದಾಯದಿಂದ ಬಂದಿರ್ತಾರೆ ಅವರು ಸಚಿವರಾದಾಗಲೇ ಮೇಲ್ಜಾತಿಯ ಜನಗಳಿಗೆ ಒಂಥರ ಒಳಗಡೆ ಹೊಟ್ಟೆ ಕಿಚ್ಚಿರುತ್ತೆ, ಕಾಯ್ತಿರ್ತಾರೆ ನೀವೇನು ಮಾಡ್ತೀರಿ ಅಂತ. ನೀವು ಅಟ್ಲೀಸ್ಟ್ ಕನಿಷ್ಠ ಅದನ್ನಾದರೂ ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಇಲಾಖೆಯನ್ನು ನಿರ್ವಹಿಸಿದರೆ ನಿಮ್ಮ ಸಮುದಾಯಕ್ಕೂ ಗೌರವ ಬರ್ತಿತ್ತು. ನಿಮ್ಮನ್ನು ಟೀಕಿಸುವ ಜಾತಿಯ ಕಾರಣಕ್ಕಾಗಿ, ಕೆಳವರ್ಗದಿಂದ ಬಂದಿದ್ದೀರಿ ಅನ್ನುವ ಕಾರಣಕ್ಕಾಗಿ ಅಸಹನೆಯನ್ನು ತುಂಬಿಕೊಂಡಿರುವಂಥ ಮೇಲ್ಜಾತಿಯ ಜನರಿಗೆ ಉತ್ತರ ಕೊಟ್ಟಂತಾಗ್ತಿತ್ತು. ನೀವು ಯಾವ ರೀತಿ ಈ ಮೇಲ್ಜಾತಿ ಜನ ಸಮುದಾಯಗಳ ನಿಯಂತ್ರಣದಲ್ಲಿದ್ದೀರಿ ಮತ್ತು ಅವರ ಮನಸ್ಸಿಗೆ ಪೂರಕವಾಗಿ ಕೆಲಸ ಮಾಡ್ತೀರಿ ಅನ್ನೋದನ್ನು ಜನಾರ್ದನ್ ರೆಡ್ಡಿ ಅವರೇ ಯೋಚನೆ ಮಾಡಿ. ಜನಾರ್ದನ್ ರೆಡ್ಡಿ ಅಲ್ಲ, ಶ್ರೀರಾಮುಲು ಅವರೇ ಯೋಚನೆ ಮಾಡಿ. ಯಾಕೆಂದರೆ ಅವರಿಗೆ ಬೇಕಾದ ಆಹಾರವನ್ನು ನೀವು ಒದಗಿಸ್ತಿದ್ದೀರಿ. ಆ ಮೂಲಕ ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ಅರ್ಹತೆ ಇಲ್ಲ, ಈ ಶ್ರೇಷ್ಠತೆಯಲ್ಲಿ ಬದುಕುವ ಜನರನ್ನು ಮಾತಾಡ್ತಾರೆ. ಅದರ ಜೊತೆಗೆ ಅವರಿಗೆ ಬೇಕಾದ ಪೊಲಿಟಿಕಲ್ ಎಜೆಂಡಾವನ್ನು
ನೀವು ಒದಗಿಸಿಕೊಡ್ತೀರಿ. ಹೇಗೆ ಅಂತಂದರೆ, ಯಾವುದೋ ಒಂದು ಹತ್ಯೆ ನಡೆದಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇಡೀ ಹಿಂದೂ ಸಮಾಜಕ್ಕೆ ಅಸ್ಥಿರತೆ ಇದೆ, ಹಿಂದೂ ಕಾರ್ಯಕರ್ತರಿಗೆ ಭಯ ಇದೆ ಅನ್ನುವ ಮೂಲಕ ಅವರಿಗೆ ಬೇಕಾದ ಆಹಾರವನ್ನು ನೀವು ಒದಗಿಸ್ಕೊಡ್ತಿದ್ದೀರಿ. ಆ ಮೂಲಕ ಆ ಸಮುದಾಯದ ಜನರನ್ನು ಬಲಿಯಾಗ್ತೀರಿ. ಹಿಂದೂ ಕಾರ್ಯಕರ್ತರು ಅಂತ ಬಂದಂಥ ಬಡ ಜನ ಏನಿದ್ದಾರೆ, ಹಿಂದೂ ಧರ್ಮ ಅಂತ ಬಂದವರು ಏನಿದ್ದಾರೆ, ಸಮಾಜದಲ್ಲಿ ತುಳಿತಕ್ಕೊಳಗಾದ ಜನ ಇದ್ದಾರೆ, ನಿಮ್ಮ ನಾಯಕ ಸಮುದಾಯದವರೇ ಏನಿದ್ದಾರೆ, ನಿಮ್ಮನ್ನು ನಂಬಿ ಬೆಂಬಲ ಕೊಟ್ಟ ಆ ಸಮುದಾಯದ ಹುಡುಗರುಗಳಲ್ಲಿ ಮತ್ತೆ ಭಯವನ್ನು ತುಂಬಿ ಅವರು ರಸ್ತೆಗಿಳಿಯುವಂತೆ ಮಾಡ್ತೀರಿ. ಸಮಾಜದ ಒಳಗಡೆ ಸಂಘರ್ಷ ಉಂಟು ಮಾಡುವಂತೆ ಮಾಡ್ತೀರಿ. ಆ ಸಂಘರ್ಷದಲ್ಲಿ ಅವ್ರು ಯಾರ್ದೋ ರಕ್ತ ಹರಿದು ಹೋಗ್ಬಿಡುತ್ತೆ. ಧರ್ಮ ಅನ್ನುವುದು ಅಪೀಮಿದ್ದಾಗಿ, ಅದು ಹಿಂದೂ ಧರ್ಮ ಇರಲಿ, ಇಸ್ಲಾಂ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ರಿಲಿಜನ್ ಇಟ್ಸೆಲ್ಫ್ ಹ್ಯಾಸ್ ಬಿಕಮ್ ಎ ಪಾಯ್ಸನ್ ಇನ್ ದಿ ಸೊಸೈಟಿ. ರಿಲಿಜನ್, ಯಸ್, ಇಟ್ ಹ್ಯಾಸ್ ಬಿಕಮ್ ಎ ಪಾಯ್ಸನ್. ಅದು ಒಂದು ವಿಷವಾಗಿದೆ. ಆದರೆ ಮೂಲ ಯಾವ ಧರ್ಮದಲ್ಲೂ ಕೆಡಕಿಲ್ಲ ಅಂತ ನಂಬಿದವನು. ಅಂಥ ವಿಷವನ್ನು ತುಂಬಿದವರನ್ನ ಹೊರಗಡೆ ಬಿಟ್ಟು ರಕ್ತಪಾತ ಆಗಿ ಹೆಣಗಳು ಉರುಳಿದರೆ ನಂತರ ಸತ್ಯ ಶೋಧನಾ ಸಮಿತಿ ಅಂತ ಹೋಗ್ತೀರಿ. ನೀವು ಸತ್ಯ ಶೋಧನೆ ಮಾಡೋದಕ್ಕೆ ಹೋಗಲ್ಲ, ನೀವು ಸತ್ಯವನ್ನು ಕೊಲ್ಲುವುದಕ್ಕಾಗಿ ಹೋಗ್ತಾ ಇದ್ದೀರಿ, ಸತ್ಯವನ್ನು ನಾಶಪಡಿಸುವುದಕ್ಕಾಗಿ ಹೋಗ್ತಾ ಇದ್ದೀರಿ, ಸಮಾಜದ ಸಾಮರಸ್ಯವನ್ನು ಹಾಳು ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, ಸಂಘರ್ಷ ಉಂಟು ಮಾಡಿ ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದೀರಿ. ರಾಮುಲು ಅವರೇ, ಇಂಥ ಹೇಳಿಕೆಯನ್ನು ನೀಡುವುದನ್ನು ನಿಲ್ಲಿಸಿ ನಿಮ್ಮ ಇತಿಹಾಸದ ಕಡೆ ಒಮ್ಮೆ ತಿರುಗಿ ನೋಡಿ. ಇತಿಹಾಸದ ಪುಟಗಳನ್ನು ಮಗುಚಿ ಹಾಕಿ ನಿಮ್ಮ ಸಮುದಾಯ ಅನುಭವಿಸಿದ ನೋವು, ಅಸಹಾಯಕತೆ, ಶೋಷಣೆಯ ಬಗ್ಗೆ ಆಲೋಚನೆ ಮಾಡಿ. ಅದರ ಬದಲು ಈಗೀಗ ಪ್ರತ್ಯಕ್ಷವಾಗಿರುವ ದೇವರುಗಳ ಹೆಸರು ಹೇಳ್ಕೊಂಡು ಮಕ್ಕಳನ್ನು ರಸ್ತೆಗೆ ಬಿಟ್ಟು ಅವರಲ್ಲಿ ಭಯ ತುಂಬಿ, ಅವರಲ್ಲಿ ವಿಷ ತುಂಬಿ, ರಕ್ತಪಾತದ ರಾಜಕಾರಣವನ್ನು ಮಾಡ್ತಾ ಇದ್ದರೆ ನಿಮಗೆ ಧಿಕ್ಕಾರವಿರಲಿ ಅಂತಲೇ ಹೇಳಬೇಕಾಗುತ್ತೆ. ದುಃಖದಿಂದ, ನೋವಿನಿಂದ ಈ ಮಾತನ್ನು ಹೇಳ್ತಾ ಇದೆ. ಎಸ್ ಪಿ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆಯೇ ನನ್ನ ಜೊತೆಗೆ ನಿಲ್ಲಿ, ನನಗೆ ಸಹಾಯ ಮಾಡಿ, ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.